ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಅಬ್ಬಾ ಏನ್ ಟೈಮಿಂಗ್ ಮೇಂಟೈನ್ ಮಾಡ್ತೀರಪ್ಪ, ಸೂಪರ್. ಅಜ್ಜಿ ಕತೆ ಕೇಳೋಕೆ ಕೆಲಸ ಕಾರ್ಯ ಎಲ್ಲ ಮುಗಿಸಿ ಬಂದು ಕೂತಿರೋರಿಗೆ ಮಮತಾ ಕಡೆಯಿಂದ ವೆಲ್ಕಮ್. ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಲಿ 1 ಅಲ್ಲ 2 ಅಲ್ಲಲ್ಲ 3 ನೀತಿ ಇದೆಯಂತೆ. ಯಾವ ಕತೆ ಅಂತ ನೋಡಬೇಕು ಅಂತ ಅನಿಸ್ತಿದ್ಯಾ? ಹಾಗಾದ್ರೆ ಬನ್ನಿ ಅಜ್ಜಿ ಹತ್ರ ಹೋಗೋಣ. ಇವತ್ತು ಒಂದು ಜಾಣನರಿ ಕತೆ ಹೇಳ್ತೀನಿ. ಒಂದು ದೊಡ್ಡ ಕಾಡಿತ್ತು. ದೊಡ್ಡ ದೊಡ್ಡ ಮರಗಳು, ಪಕ್ಕದಲ್ಲಿಯೇ ಹರಿಯೋ ನದಿ, ಬೇರೆ ಬೇರೆ ಜಾತಿ ಹಕ್ಕಿಗಳು, ಹಾಗೇನೆ ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಇದ್ವು. ಆ ಕಾಡಿನ ಹತ್ರನೇ ಒಂದು ಊರಿತ್ತು. ಆ ಊರಿನಲ್ಲಿ ಒಂದು ಸರ್ಕಸ್ ಕಂಪ್ನಿನೂ ಇತ್ತು. ಒಂದಿನ ಏನಾಯ್ತು ಅಂದ್ರೆ, ಸರ್ಕಸ್ ಕಂಪ್ನಿಯವರಿಗೆ ಕಾಡು ಪ್ರಾಣಿಗಳು ಬೇಕು ಅಂತ ಅನ್ಸುತ್ತೆ. ಅವರು ಸೀದಾ ಕಾಡಿಗೆ ಬಂದು ಅಲ್ಲಿನ ಪ್ರಾಣಿಗಳನ್ನ ಹಿಡ್ಕೊಳ್ಳಿಕ್ಕೆ ಅಂತ ಕಬ್ಬಿಣದ ಪಂಜರನ ತಂದಿಟ್ರು. ಆ ಪಂಜರದೊಳಗೆ ಪ್ರಾಣಿಗಳು ತಿನ್ಲಿಕ್ಕೆ ಅಂತಾನೆ ಒಂದಿಷ್ಟು ಆಹಾರನು ಕೂಡ ತಂದಿಟ್ರು. ಅದೇ ಸಮಯಕ್ಕೆ ಹೊಟ್ಟೆ ಸಖತ್ ಹಸ್ತಿರೋ ಹುಲಿರಾಯ ಆ ಕಡೆಯಿಂದ ತಿನ್ನೋಕೇನಾದ್ರೂ ಸಿಗ್ಬೋದಾ ಅಂತ ಬಂದ. ಪಂಜರದಲ್ಲಿ ಏನೋ ಆಹಾರ ಇದೆ ಅಂತ ನೋಡ್ಲಿಕ್ಕೆ ಒಳಗೋದ. ತಕ್ಷಣ ಪಂಜರದ ಬಾಗ್ಲು ಮುಚ್ಕೊಳ್ತು. ಪಾಪ ಹುಲಿರಾಯ ನೋಡ್ತಾ ನೋಡ್ತಾ ಬಂದಿಯಾಗೋದ. ಆಗೆಲ್ಲ ಈಗಿನ ಥರ ರೋಡ್ಗಳಿರ್ಲಿಲ್ಲ. ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ಕಾಡಿನ ದಾರಿಯಲ್ಲೇ ಹೋಗ್ಬೇಕಿತ್ತು. ಹಗಲು ರಾತ್ರಿ ಯಾವ್ದಾದ್ರೂ ಅಷ್ಟೇ. ಹಿಂಗೆ ಒಬ್ಬ ಬಡ ಬ್ರಾಹ್ಮಣ ಪಕ್ಕದೂರಲ್ಲಿ ಒಂದು ಶ್ರದ್ಧಾ ಮುಗಿಸಿ ಉಂಡ ಹೊಟ್ಟೆನ ಕೈಯಿಂದ ಸವರುತ್ತಾ ಹರಿಯನೇನೆ ಇರೋ ನಮ್ಮ ಹರಿಯನೇನೆ ಇರೋ ಅಂತ ದೇವ್ರನ್ನ ನೆನ್ಪಿಸ್ಕೊಳ್ತಾ ಬರ್ತಾ ಇದ್ದ. ಆಗ ದಾರಿಲಿ ಬಂದಿಯಾಗಿರೋ ಹುಲಿನ ನೋಡ್ದ. ಆಗ ಹುಲಿ ಬ್ರಾಹ್ಮಣನನ್ನ ನೋಡಿ ತನ್ನನ್ನ ಇಲ್ಲಿಂದ ಬಿಡ್ಸು ಅಂತ ಕೇಳ್ಕೊಳ್ತು. ಬ್ರಾಹ್ಮಣ ಭಾರಿ ಬುದ್ಧಿವಂತ ನೋಡಿ, ನಾನೇನಾದ್ರೂ ನಿನ್ನ ಬಿಟ್ರೆ ನೀನು ನನ್ನನ್ನೇ ತಿನ್ನಲ್ಲ ಅನ್ನೋದು ಏನ್ ಗ್ಯಾರಂಟಿ? ಆಮೇಲೆ ನನ್ ಹೆಂಡತಿ ಮಕ್ಕಳ ಗತಿ ಏನು? ತಿಳಿದು ತಿಳಿದು ತಪ್ಪು ಮಾಡೋಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಅಂದ. ಆಗ ಹುಲಿ ಅಂತು, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ, ನನ್ಗೂ ಸಂಸಾರ ಇದೆ. ನಾನು ಆಹಾರ ಹುಡುಕ್ತಾ ಬಂದು ಇಲ್ಲಿ ಸಿಕ್ಕಾಕೊಂಡೆ. ನಾನು ಮನೆ ಹೋಗಿಲ್ಲ ಅಂದ್ರೆ ಸರ್ಕಸ್ ಮಂದಿ ನನ್ನ ಪೇಟೆ ಕರ್ಕೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ನನ್ನ ಪಾರು ಮಾಡು ಅಂತ ಕಣ್ಣೀರ್ ಹಾಕೊಂಡ್ ಕೇಳ್ಕೊಳ್ತು. ಹುಲಿ ಮಾತ್ ಕೇಳಿ ಬ್ರಾಹ್ಮಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತಲೆ ಕೆರ್ಕೊಳ್ತಾ ನಿಂತ್ಕೊಂಡ. ಒಂಚೂರ್ ಕರುಣೆ ಬಂದ್ರು ಹೇಳಿ ಕೇಳಿ ಅದು ಕಾಡ್ ಪ್ರಾಣಿ ಅಂತ ಮುಂದೆ ಹೋಗೋಕ್ ನೋಡ್ದ. ಆಗ ಹುಲಿ ಕಣ್ಣೀರಿಟ್ಟು ಬ್ರಾಹ್ಮಣನತ್ರ, ದಯವಿಟ್ಟು ನನ್ನ ನಂಬು, ಜೀವ ಕೊಟ್ಟೋರ್ ಜೀವ ತೆಗಿಯೋಷ್ಟು ಕೆಟ್ಟೋನ್ ನಾನಲ್ಲ, ನಾನೇನು ಮಾಡಲ್ಲ ನಿನ್ಗೆ ಅಂತ ಪರಿಪರಿಯಾಗಿ ಬೇಡ್ಕೊಳ್ತು. ಆಗ ಬ್ರಾಹ್ಮಣ ಹುಲಿನ ಸಂಪೂರ್ಣವಾಗಿ ನಂಬಿದ. ಹೆದರ್ತಾನೆ ಪಂಜರದ ಬಾಗಿಲನ್ ತೆಗ್ದ. ಆದ್ರೆ ಪಾಪಿ ಹುಲಿ ಹೊರಗಡೆ ಬಂದಿದ್ದೇ ತಡ ತನ್ನ ಅಸಲಿ ಬುದ್ಧಿನ ತೋರ್ಸೆ ಬಿಡ್ತು. ನಂಗೆ ತುಂಬಾ ಹೊಟ್ಟೆ ಹಸ್ದಿದೆ, ನಂಗೀಗ ನನ್ ಜೀವ ಉಳಿಸ್ಕೋಬೇಕು ಅಂದ್ರೆ ನಿನ್ನನ್ನ ನಾನು ತಿನ್ಲೇಬೇಕು ಅಂತನ್ಬಿಡ್ತು. ಆಗ ಬ್ರಾಹ್ಮಣನ್ಗೆ ಅವಂದೇ ಶ್ರದ್ಧಾ ನೆನ್ಪಾಗೋಯ್ತು. ಆದ್ರೂ ನಡುಗೋ ಧ್ವನಿಯಲ್ಲಿ ಹುಲಿ ಹತ್ರ ಹೇಳ್ದ, ಇದು ತಪ್ಪು. ಮಾತು ಕೊಟ್ಮೇಲೆ ತಾನೇ ನಾನಿನ್ನ ಬಿಡ್ಸಿದ್ದು, ನಂಬಿಕೆ ಇಟ್ಮೇಲೆ ಮೋಸ ಮಾಡೋದು ಸರಿಯಲ್ಲ ಅಂತ ಹೇಳ್ದ ಬ್ರಾಹ್ಮಣ. ಆಗ ಹುಲಿರಾಯ, ಮಾತು ಆಣೆ ಅದೆಲ್ಲ ಮನುಷ್ಯರಿಗ್ ಮಾತ್ರ, ನಮ್ಮಂತ ಕಾಡು ಪ್ರಾಣಿಗಳಿಗಲ್ಲ. ಇಲ್ಲಿ ಏನನ್ಸುತ್ತೋ ಅದೇ ಸರಿ. ನಂಗೆ ಈಗ ತುಂಬಾ ಹಸ್ವಾಗಿದೆ. ನಾನು ಊಟ ಮಾಡುವಾಗ ಬೇರೆಯವರು ಮಾತಾಡಿದ್ರೆ ನನ್ಗೆ ಇಷ್ಟ ಆಗೋಲ್ಲ. ನೀನು ಬಾಯಿ ಮುಚ್ಕೊಂಡು ನನ್ಗೆ ಸಹಕರಿಸು ಅಂತ ಹೇಳ್ತು. ಆಗ ಬ್ರಾಹ್ಮಣನ್ಗೆ ಏನ್ ಮಾಡ್ಬೇಕಂತಾನೆ ತೋಚಲಿಲ್ಲ. ಆಗ ಅದೇ ದಾರಿಲಿ ಒಂದ್ ನರಿ ಬರ್ತಿತ್ತು. ಆಗ ಬ್ರಾಹ್ಮಣ, ಅಯ್ಯೋ ಹುಲಿರಾಯ, ನೀನ್ ಮಾಡ್ತಾ ಇರೋದು ಸರಿಯಲ್ಲ, ಬೇಕಿದ್ರೆ ಆ ನರಿ ಹತ್ರ ನ್ಯಾಯ ಕೇಳೋಣ ಅಂತ ಹೇಳ್ದ. ಹೇಗೋ ನರಿ ಕೂಡ ಕಾಡು ಪ್ರಾಣಿ ಅಲ್ವಾ, ಆದ್ರಿಂದ ಅದು ಕೂಡ ನನ್ ಪರವಾಗಿ ನ್ಯಾಯ ಹೇಳುತ್ತೆ ಅನ್ಕೊಂಡ ಹುಲಿರಾಯ. ಹಾಗೆ ಆಗ್ಲಿ ಅಂತ ತಲೆ ಆಡಿಸ್ದ. ನರಿ ಹತ್ರ ಬ್ರಾಹ್ಮಣ ಆಗಿರೋದ್ನೆಲ್ಲ ಹೇಳ್ಕೊಂಡ. ಹುಲಿನೋ ಏನೇನೋ ಹೇಳ್ತು. ಆಗ ನರಿಗೆ ಬ್ರಾಹ್ಮಣನ್ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತು. ಆದ್ರೆ ಒಂದ್ ಸಮಸ್ಯೆ ಇತ್ತು.
ಏನಪ್ಪಾ ಅಂದ್ರೆ ನರಿ ಏನಾದ್ರೂ ಹುಲಿದೆ ತಪ್ಪು ಅಂತ ಹೇಳಿದ್ರೆ ಹುಲಿ ಬ್ರಾಹ್ಮಣನ ಜೊತೆ ನರಿನೂ ಕೂಡ ಸಾಯಿಸ್ಬಿಡೋ ಚಾನ್ಸ್ ಇತ್ತು. ಅದಕ್ಕೋಸ್ಕರ ನರಿ ಒಂದು ಉಪಾಯ ಮಾಡ್ತು. ಅದೇನಂದ್ರೆ, ನಂಗೆ ನೀವು ಏನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ, ಒಂದ್ ಕೆಲ್ಸ ಮಾಡಿ, ಬ್ರಾಹ್ಮಣ ನೀನೆಲ್ಲಿದ್ದೆ ಅಂತ ಕೇಳ್ತು. ಆಗ ಬ್ರಾಹ್ಮಣ ಹೇಳ್ದ, ನಾನು ಅಲ್ಲಿಂದ ಬರ್ತಾ ಇದ್ದೆ ಅಂತ ಹೇಳ್ದ. ಸರಿ, ನೀನು ಅಲ್ಲಿ ಹೋಗಿ ನಿಲ್ಲು ಅಂತ ನರಿ ಹೇಳ್ತು. ಆಮೇಲೆ ಹುಲಿರಾಯ ನೀನೆಲ್ಲಿದ್ದೆ ಅಂತ ಕೇಳ್ತು. ಆಗ ಹುಲಿ, ನಾನು ಪಂಜರದೊಳಗಿದ್ದೆ ಅಂತು. ಸರಿ, ನೀನು ಒಳಗೋಗ್ ನಿಲ್ಲು ಅಂತು. ಸರಿ ಅಂತ ಒಳಗಡೆ ಹೋಯ್ತು. ಆಮೇಲೆ ನರಿ ಕೇಳ್ತು, ಪಂಜರದ ಬಾಗಿಲು ತೆಕ್ಕೊಂಡಿತ್ತೋ ಹಾಕೊಂಡಿತ್ತೋ ಅಂತ. ಅದು ಅವಾಗ ಹಾಕೊಂಡಿತ್ತು ಅಂತ ಹೇಳ್ತು ಹುಲಿ. ಸರಿ, ಒಮ್ಮೆ ಬಾಗಿಲ್ ಹಾಕೋ ಅಂತು. ಆಮೇಲೆ ಬಾಗಿಲ್ ಚಿಲ್ಕ ಹೇಗಿತ್ತು ಅಂತ ಬ್ರಾಹ್ಮಣನನ್ನ ಕೇಳ್ತು. ಹೀಗಿತ್ತು ಅಂತ ಬಾಗಿಲ್ ಚಿಲ್ಕವನ್ನ ಹಾಕ್ತ ಬ್ರಾಹ್ಮಣ. ಸರಿ, ನನ್ಗೆ ಎಲ್ಲ ಅರ್ಥವಾಯ್ತು, ಬ್ರಾಹ್ಮಣ ನೀ ಮನೆಗೆ ಹೊರಡು ಅಂತು. ಬ್ರಾಹ್ಮಣ ನರಿ ಬುದ್ಧಿವಂತಿಕೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋದ. ಆಗ ಹುಲಿಗೆ ಕೋಪ ನೆತ್ತಿಗೇರ್ಬಿಡ್ತು, ನರಿ ಮೇಲೆ ಕೂಗಾಟ ಮಾಡ್ಬಿಡ್ತು. ಆದ್ರೇನ್ ಮಾಡೋದು, ಹುಲಿ ಪಂಜರದೊಳಗೆ ಬಂದಿಯಾಗಿತ್ತು. ಬ್ರಾಹ್ಮಣ ಬದುಕಿದೆಯೋ ಬಡಜೀವ ಅನ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟ. ಈ ಕಥೆಲಿ ನಿಮ್ಗೆ 3 ನೀತಿಗಳಿವೆ. ಯಾರನ್ನಾದ್ರೂ ನಂಬೋ ಮೊದ್ಲು 1000 ಸಲ ಯೋಚಿಸ್ಬೇಕು. ಅದ್ರಲ್ಲೂ ಕೆಟ್ಟವರು ಅಂತ ಗೊತ್ತಾದ್ಮೇಲೆ ಅವ್ರ ಸಹವಾಸ ಖಂಡಿತ ಒಳ್ಳೇದಲ್ಲ. ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಿದ್ರೆ ಯಾವತ್ತೂ ನಮ್ಗೆ ಒಳ್ಳೇದಾಗಲ್ಲ. 3ನೇಯದ್ದು, ಯಾವುದೇ ಸಮಸ್ಯೆ, ಎಂಥದ್ದೇ ಸಮಸ್ಯೆ ಬಂದ್ರೂ ತಾಳ್ಮೆಯಿಂದ ಯೋಚಿಸಿದ್ರೆ ಅದಕ್ಕೆ ಖಂಡಿತವಾಗಿಯೂ ಪರಿಹಾರ ಇದ್ದೇ ಇರತ್ತೆ. ನೋಡಿದ್ರಾ, ಪೆದ್ದು ಹುಲಿಗೆ ಪಂಜರದಿಂದ ಹೊರಗಡೆ ಬರೋಕೆ ಬಂಗಾರದಂತ ಅವಕಾಶ ಇತ್ತು. ಆದ್ರೆ ಉಪಕಾರ ಮಾಡಿದವನಿಗೆ ಅಪಕಾರ ಮಾಡೋಕೋಗಿ ಮತ್ತೆ ಬೋನ್ನೊಳಗಡೆ ಇರಬೇಕಾಯ್ತು. ಬಂಗಾರ ಅಂತಿದಂಗೆ ಅದರ ರೇಟ್ ಎಷ್ಟಾಗಿದೆ ಅಂತ ಕೇಳಿದ್ರಾ? ರೇಟ್ ಆಮೇಲೆ ನೋಡಿ. ಈಗ ಬಂಗಾರದ ಹಿಸ್ಟ್ರಿ ನೋಡಿ. ನಿನ್ನೆ ಒಂದು ಕನಸು ಬಿದ್ದಿತ್ತು ನಂಗೆ. ಅದರಲ್ಲಿ ನಾನು ಏನು ಮುಟ್ಟಿದ್ರು ಚಿನ್ನ ಆಗ್ತಿತ್ತು ಗೊತ್ತಾ? ಹೌದಾ? ಆ ಶಕ್ತಿ ನಂಗೇನಾದ್ರು ಇದ್ದಿದ್ರೆ ಭೂಮಿ ಮೇಲಿರೋ ಎಲ್ಲಾ ವಸ್ತುನ ಚಿನ್ನ ಮಾಡ್ತಿದ್ದೆ. ಹಂಗ್ ಮಾಡ್ಬಿಟ್ರೆ ಭೂಮಿಯೊಳಗಿರೋ ದೊಡ್ಡ ಪ್ರಮಾಣದ ಚಿನ್ನ ಇದೆಯಲ್ಲ, ಅದ್ರ ಕತೆ ಏನಾಗ್ಬೇಕು? ಏನು, ಭೂಮಿ ಒಳಗೆ ಚಿನ್ನನಾ? ನಿಂಗ್ ಗೊತ್ತಾ, 1000 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಚಿನ್ನ ಹಂಗೆ ಸಿಕ್ತಿತ್ತಂತೆ. ಚಿನ್ನ ತುಂಬಾ ಹಳೆಯ ಲೋಹ. ಮೊದಲು ಚಿನ್ನ ನೋಡಿದ ಮನುಷ್ಯನ್ಗೆ ಅದೊಂದು ಸಾಮಾನ್ಯ ಕಲ್ಲಿನ ಥರ ಕಾಣಿಸ್ತು. ಆದ್ರೆ ಕಾಲಾನಂತರದಲ್ಲಿ ಆತನಿಗೆ ಈ ಲೋಹ ಬಾಕಿ ಲೋಹಗಳಿಗಿಂತ ಬೆಟರ್ ಅಂತ ಗೊತ್ತಾಗತ್ತೆ. ಈ ಲೋಹಕ್ಕೆ ತುಕ್ಕು ಹಿಡಿಯಲ್ಲ, ಬಹಳ ಸುಲಭವಾಗಿ ಇದಕ್ಕೆ ಆಕರ್ಷಕ ವಿನ್ಯಾಸಗಳನ್ನು ಕೊಡಬಹುದು. ಜೊತೆಗೆ ಉಳಿದ ಲೋಹಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಹೆಚ್ಚು ಹೊಳೆಯೋ ಗುಣವನ್ನ ಹೊಂದಿದೆ ಅಂತ ಗೊತ್ತಾಯ್ತು. ಅಬ್ಬಾ, ಇದು ಈಜಿಪ್ಟ್ ಕತೆ. ಆದ್ರೆ ಭಾರತದ್ದು? ನಮ್ಮಲ್ಲೂ ಚಿನ್ನ ಇದೆ, ಆದ್ರೆ ಸಾಕಷ್ಟಿಲ್ಲ. ಮೊದಲು ಎಲ್ಲಿ ಚಿನ್ನದ ಗಣಿ ಕಂಡು ಬಂದಿದ್ದು? ಇಡೀ ವಿಶ್ವದಲ್ಲಿ ಮೊಟ್ಟಮೊದಲ ಚಿನ್ನದ ಗಣಿ ಕಂಡು ಬಂದದ್ದು ಕ್ರಿಸ್ತಪೂರ್ವ 2600ರಲ್ಲಿ. ಅದು ಮೆಸೊಪೊಟೋಮಿಯಾ ಅಂದ್ರೆ ಇವತ್ತಿನ ಇರಾಕ್ನಲ್ಲಿ. ವಿಶ್ವದಲ್ಲಿ ಎಷ್ಟು ಚಿನ್ನದ ವ್ಯಾಪಾರ ಮಾಡ್ತಾರೆ? ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ವಿಶ್ವದಲ್ಲಿ ಪ್ರತಿ ವರ್ಷ 4000 ಟನ್ ಚಿನ್ನಕ್ಕೆ ಬೇಡಿಕೆ ಇದೆ. ಆದ್ರೆ ಗಣಿಗಾರಿಕೆಯ ಮೂಲಕ ಕೇವಲ 2250 ಟನ್ಗಳಷ್ಟು ಚಿನ್ನದ ಉತ್ಪಾದನೆಯಾಗ್ತಿದೆ ಅಷ್ಟೇ. ನಮ್ಮ ಭಾರತದಲ್ಲಿ ಎಲ್ಲಿ ಜನ ಜಾಸ್ತಿ ಚಿನ್ನನ ಉಪಯೋಗಿಸ್ತಾರೆ? ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಈ ರಾಜ್ಯಗಳು ಭಾರತಕ್ಕೆ ಬರೋ ಒಟ್ಟು ಚಿನ್ನಾಭರಣದ 40% ಬಳಸ್ತಿವೆ. ದಕ್ಷಿಣ ಭಾರತದವರು ಚಿನ್ನದಂತ ಮನುಷ್ಯರು ಅನ್ನೋ ಹಾಗೆ ಕರ್ನಾಟಕದ ಹಟ್ಟಿ, ಕೋಲಾರದ KGF ನಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ತಾನೆ? ಹೌದು, ಆದ್ರೆ ಅಲ್ಲಿ ಅಷ್ಟೊಂದು ಪ್ರಮಾಣದ ಚಿನ್ನ ಸಿಗೋದಿಲ್ಲ. ದೊಡ್ಡ ಪ್ರಮಾಣದ ಚಿನ್ನದ ಗಣಿಗಳು ಆಫ್ರಿಕಾದಲ್ಲಿವೆ. ಆಫ್ರಿಕಾಕ್ಕೆ ನಾಳೆನೆ ಹೊರಟೆ. ನಿಲ್ಲು ಸ್ವಲ್ಪ, ಅಲ್ಲಿ ರೋಡ್ ಸೈಡ್ ಇರಲ್ಲ, ಅರ್ಥ ಆಯ್ತಾ? ಮತ್ತೆ ನಮ್ಮಲ್ಲಿಗೆ ಹಳೆ ಕಾಲದ ಚಿನ್ನ ಬೇಜಾನಿತ್ತು ತಾನೆ? ಆಗೆಲ್ಲ ಭಾರತೀಯರ ಬಳಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಇತ್ತು. ಶಹಜಹಾನನ ಕಾಲದಲ್ಲಿ ಮೊಘಲರು ಆಕರ್ಷಕವಾದ ಚಿನ್ನದ ಸಿಂಹಾಸನ ಹೊಂದಿದ್ರು. ಈ ಸಿಂಹಾಸನದಲ್ಲಿ 1 ಲಕ್ಷ ತೊಲ ಚಿನ್ನವಿತ್ತಂತೆ. ಅಂದ್ರೆ 1166 kgಯಷ್ಟು ಚಿನ್ನ. ಅಬ್ಬಾ, ಚಿನ್ನದ ಸುದ್ದಿ ಕೇಳಿ ಕಣ್ಣೆಲ್ಲ ಮಂಜಾಗ್ತಾ ಇದೆ. ಇನ್ನೂ ಇದೆ ಕೇಳೋ, ಶಹಜಹಾನ್ ಸಿಂಹಾಸನ ಮಾತ್ರವಲ್ಲ, ಇಡೀ ತಾಜ್ ಮಹಲ್ ಅನ್ನೇ ಚಿನ್ನದಲ್ಲಿ ನಿರ್ಮಾಣ ಮಾಡ್ಬೇಕೆಂಬ ಕನ್ಸ್ ಕಂಡಿದ್ದಂತೆ. ಈಗ ನೀನೇ ಯೋಚನೆ ಮಾಡು, ಅವನ್ ಬಳಿ ಎಷ್ಟೊಂದು ಚಿನ್ನ ಇತ್ತು ಅನ್ನೋದನ್ನ. ನಮ್ ದೇಶ ಎಷ್ಟು ಶ್ರೀಮಂತ ಅಲ್ವಾ? ಆದ್ರೆ ಎಲ್ಲ ದಾಳಿ ಮಾಡಿ ನಮ್ಮನ್ನ ದೋಚ್ಬಿಟ್ರು. ವಿಜಯನಗರದಲ್ಲಂತೂ ರಸ್ತೆ ಪಕ್ಕದಲ್ಲಿ ತರಕಾರಿ ಮಾರಾಟ ಮಾಡ್ದಂಗೆ ಚಿನ್ನಾನ್ ಮಾರಾಟ ಮಾಡ್ತಿದ್ರಂತೆ. ಕಳ್ಳರಿಗೆ ತುಂಬಾ ಈಸಿ ಆಗಿರೋದು ಕದಿಯೋಕೆ.
ಕಳ್ತನ ಮಾಡಿ ಸಿಕ್ಬಿದ್ರೆ ಕೊಡೋ ಶಿಕ್ಷೆ ಕೂಡ ತುಂಬಾ ಹಾರಿಬಲ್ ಆಗಿರ್ತಿತ್ತು. ವಿಜಯನಗರದ ಮೇಲೆ ದಾಳಿ ಮಾಡಿದ ಮೇಲೆ ಅಲ್ಲಿನ ಸಂಪತ್ತನ್ನ ಆನೆ ಒಂಟೆ ಮೇಲೆ 3 ತಿಂಗಳುಗಳ ಕಾಲ ಒಯ್ದಿದ್ರಂತೆ. ಅಷ್ಟಿತ್ತು. ಅದೆಲ್ಲ ಆಗಿದ್ದಿದ್ರೆ ನಮ್ ಖದರೇ ಬೇರೆ ಇರ್ತಿತ್ತು. ಏನ್ ಮಾಡೋದು, ನಮ್ದೇ ಚಿನ್ನ ವರ್ಲ್ಡ್ ವೈಡ್ ಇದೆ, ಆದ್ರೂ ನಾವು ಸಹಿಷ್ಣುರು ನೋಡು, ಅದಕ್ಕೆ ಸುಮ್ನಿದೀವಿ. ಅಸಹಿಷ್ಣುತೆ ತಾಂಡವಾಡ್ತಾ ಇದೆ ದೇಶದಲ್ಲಿ ಅನ್ನೋರ್ಗೆಲ್ಲ ಇತಿಹಾಸ ಓದ್ರು ಅಂದಂಗಾಯ್ತು. ಬಿಡು, ದೊಡ್ಡೋರ್ ವಿಷಯ ನಮ್ಗೆ ಯಾಕಲ್ವಾ. ಸರಿ, ನಾನು ಹೊರಟೆ. ನಾನು ಹೊರಟೆ, ಮತ್ತೆ ಮಲಗ್ತೀನಿ. ಕನಸು ಬಿದ್ರೂ ಬೀಳ್ಬೋದು ಚಿನ್ನದ್ದು. ಒಂದೊಳ್ಳೆ ಸ್ಟೋರಿ ನೋಡಾಯ್ತು, ಮತ್ತೆ ಗೋಲ್ಡ್ನ ಗುಟ್ಟೇನು ಅನ್ನೋದು ಕೂಡ ತಿಳಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅಜ್ಜಿನ್ ಕರ್ಕೊಂಡು ಬರ್ತೀನಿ. ಅಲ್ಲಿ ತನಕ ಡೋಂಟ್ ಮಿಸ್ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನಾನಾನಾನ. ಅಜ್ಜಿ, ಕತೆ ಹೇಳಜ್ಜಿ.